ಆತ್ಮೀಯರೇ, ಎಲ್ಲಿಗೂ ನಮಸ್ತೆ. ಸಂಭ್ರಮ ಶನಿವಾರದ ವರದಿ. ವಿಷಯ: ಹಿಂಸೆ, ಅಪರಾಧ, ಅಪಘಾತಗಳ ಸಂದರ್ಭಗಳಲ್ಲಿ ರಕ್ಷಣೆ ಹಾಗೂ ಭದ್ರತೆಗೆ ಸಂಬಂಧಪಟ್ಟಂತೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಫೆಬ್ರವರಿ ತಿಂಗಳಲ್ಲಿ ಸಂಭ್ರಮ ಶನಿವಾರದ ಚಟುವಟಿಕೆಗಳ ನಿರ್ವಹಣೆ ಮಾಡಿ ವರದಿಯನ್ನು ಸಿದ್ಧಪಡಿಸಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಮೊದಲು ನಮ್ಮ ಶಾಲೆಯಲ್ಲಿ ಸಂಭ್ರಮ ಶನಿವಾರ ಚಟುವಟಿಕೆಗಳ ನಿರ್ವಹಣೆ ಮಾಡಲಾಯಿತು. 3 ಗುಂಪುಗಳಲ್ಲಿ ನಿರ್ವಹಣೆ ಮಾಡಲಾಯಿತು. ನಾಯಕರು ಮತ್ತು ನಿರೂಪಕರು ಅವರು ಕಾರ್ಯನಿರ್ವಹಣೆಯನ್ನು ಮಾಡಿದರು. ಅಂದರೆ ಮಕ್ಕಳಾಗಿರ್ತಾರೆ ನಾಯಕರು ಅಥವಾ ನಿರೂಪಕರು. ಶಿಕ್ಷಕರು ಮಕ್ಕಳಿಗೆ ಸಹಾಯ ಮಾಡ್ತಕ್ಕಂಥದ್ದು. ಹೇಗೆ ಅಂದರೆ ಪ್ರಶ್ನೆ ಪತ್ರಿಕೆಗಳು ಅಥವಾ ಚಟುವಟಿಕೆಗಳ ಫ್ಲ್ಯಾಶ್ ಕಾರ್ಡು ಅಥವಾ TLMನ ಸಿದ್ಧಪಡಿಸಿ ಪೂರ್ವ ತಯಾರಿಯಾಗಿ ಮಾಡಿಕೊಂಡು ಮಕ್ಕಳ ಕಡೆಯಿಂದ ಚಟುವಟಿಕೆಯನ್ನು ನಿರ್ವಹಣೆಯನ್ನು ಮಾಡಿಸ್ತಕ್ಕಂಥದ್ದು ಈ ಒಂದು ಸಂಭ್ರಮ ಶನಿವಾರದ ಚಟುವಟಿಕೆಯಲ್ಲಿ ಶಿಕ್ಷಕರ ಪಾತ್ರ ಆಗಿರುತ್ತೆ. ಮಕ್ಕಳೇ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾರೆ, ಅವರೇ ಸಹ ನಿರ್ವಹಣೆ ಮಾಡ್ತಾರೆ. ಇನ್ನು ಗುಂಪು 1ಕ್ಕೆ ಸಂಬಂಧಪಟ್ಟಂತೆ 3 ಗುಂಪು ಇರುತ್ತೆ. ಮೊದಲನೇ ಗುಂಪು ಅಂದರೆ 1ರಿಂದ 3ನೇ ತರಗತಿಯ ಆ ಗುಂಪು. ಈ ಗುಂಪಿನಲ್ಲಿ ಎಷ್ಟು ಮಕ್ಕಳು ಭಾಗವಹಿಸಿದರು, ಈ ಗುಂಪಿನ ನಾಯಕ ಅಥವಾ ನಿರೂಪಕರು ಯಾರಾಗಿ ಕೆಲಸ ಮಾಡಿದರು, ಯಾವ ತರಗತಿಯ ಮಗು ಅಂತ ಇಲ್ಲಿ ಮೆನ್ಷನ್ ಮಾಡ್ತೀವಿ. ಮಕ್ಕಳು ಭಾಗವಹಿಸುವಿಕೆ ಹೇಗಿತ್ತು ಅಂತ. ಇನ್ನು 1ನೇ ಗುಂಪಿನಲ್ಲಿ ನಿರ್ವಹಿಸಿದಂಥ ಚಟುವಟಿಕೆಗಳು: 1ನೇದು ನಮ್ಮ ಆಟದ ಮೈದಾನ ಸುರಕ್ಷಿತವೇ. 2ನೇ ಚಟುವಟಿಕೆ ಸುರಕ್ಷತೆ ಅಥವಾ ಅಸುರಕ್ಷತೆ ಬಗ್ಗೆ. 3ನೇ ಚಟುವಟಿಕೆ ನಿಯಮಗಳನ್ನು ಅನುಸರಿಸಿ ಮತ್ತು ಸುರಕ್ಷಿತವಾಗಿರಿ. ಇದು 1ನೇ ಗುಂಪಿಂದು. ಇನ್ನು 2ನೇ ಗುಂಪು ಬಂದು 4ರಿಂದ 5ನೇ ತರಗತಿ ಮಕ್ಕಳಿಗೆ ಸಂಬಂಧಪಟ್ಟಂತೆ ಬರುತ್ತೆ. ಇದರಲ್ಲಿ ಎಷ್ಟು ಮಕ್ಕಳು ಭಾಗವಹಿಸಿದರು, ಗುಂಪಿನ ನಿರೂಪಕರು ಯಾರಾಗಿ ಕರ್ತವ್ಯ ನಿರ್ವಹಿಸಿದರು ಅಂತ. ಅನಂತರ ಈ ಗುಂಪಿನ 2ನೇ ಗುಂಪಿನಲ್ಲಿ ನಿರ್ವಹಿಸಿದ ಚಟುವಟಿಕೆಗಳು: ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯ ಬಗ್ಗೆ ಪರಿಚಯನ ಮಾಡ್ತಕ್ಕಂಥದ್ದು ಒಂದು ಚಟುವಟಿಕೆ. 2ನೇ ಚಟುವಟಿಕೆ ನಮ್ಮ ಶಾಲೆ ಸುರಕ್ಷಿತವೇ. 3ನೇ ಚಟುವಟಿಕೆ ಕಥೆಯನ್ನು ರಚಿಸಿ ಮತ್ತು ಅಭಿನಯ ಮಾಡಿ. ಈ ಚಟುವಟಿಕೆಗಳನ್ನ ಫ್ಲ್ಯಾಶ್ ಕಾರ್ಡಲ್ಲಿ ಈ ಪ್ರಶ್ನೆಗಳ ರೀತಿಯಲ್ಲಿ ಬರೆದು ಇದನ್ನು ನಿರೂಪಕರು ಅವ್ರ ಗುಂಪಿನಲ್ಲಿರೋಂಥ ಮಕ್ಕಳಿಗೆ ತೋರಿಸ್ತಾರೆ. ಆ ಮಕ್ಕಳು ಆ ಚಟುವಟಿಕೆ ಆ ಪ್ರಶ್ನೆಗೆ ಉತ್ತರವನ್ನು ಹೇಳೋ ಪ್ರಯತ್ನವನ್ನು ಮಾಡ್ತಾರೆ. ಹೀಗೆ ಬೇರೆ ಬೇರೆ ಪ್ರಶ್ನೆಗಳ ಫ್ಲ್ಯಾಶ್ ಕಾರ್ಡ್ಗಳನ್ನ ಬಳಕೆ ಮಾಡ್ಕೊಂಡು ಮಕ್ಕಳ ಜೊತೆ ಚರ್ಚೆನ ಮಾಡ್ತಕ್ಕಂಥದ್ದು. 3ನೇ ಗುಂಪು 6ರಿಂದ 7ನೇ ತರಗತಿ ಮಕ್ಕಳಿಗೆ ಸಂಬಂಧಪಟ್ಟಂಥ ಗುಂಪಾಗಿರುತ್ತೆ. ಇದರಲ್ಲಿ ಎಷ್ಟು ಮಕ್ಕಳು ನಮ್ಮ ಶಾಲೆಯಲ್ಲಿ ಭಾಗವಹಿಸಿದರು, ಇದರ ಒಂದು ನಿರೂಪಣೆ ಕೆಲಸ ಮಾಡಿದಂಥ ಮಗುವಿನ ಹೆಸರು ಏನು ಅನ್ನೋದನ್ನು ತೋರಿಸ್ತೀವಿ. ಮಕ್ಕಳು ಚಟುವಟಿಕೆಯಲ್ಲಿ ಹೇಗೆ ಭಾಗವಹಿಸಿದರು ಅಂತ. ಇನ್ನು ನಿರ್ವಹಿಸಿದಂಥ ಚಟುವಟಿಕೆಗಳು ಈ ಗುಂಪಿಗೆ: ರಕ್ಷಣೆ ಎಂದರೇನು, 2ನೇದು ನಾವು ಏನು ಮಾಡಬೇಕು, 3ನೇದು ಸುರಕ್ಷತೆಯ ಜಾಗೃತಿ ಹರಡಿ. ಇಷ್ಟು. ಥ್ಯಾಂಕ್ ಯು.